ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮೆಹಬೂಬ್ ನಾಯ್ಕೋಡಿ, ಪ್ರಥಮ ದರ್ಜೆ ಸಹಾಯಕರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಹಾವೇರಿ. ಇವತ್ತು ಹೆಲ್ತ್ ಹ್ಯೂಮನ್ ರಿಸೋರ್ಸ್ ಪೋರ್ಟಲ್ನಲ್ಲಿ ಮಾಹಿತಿಯನ್ನು ಭರ್ತಿ ಮಾಡುವಂಥ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಏನು ಮಾಡೋಣ ಅಂತ ಬಂದರೆ, ಫಸ್ಟಿಗೆ ನಿಮಗೆ e-health.karnataka.gov.in ಅಂತಕ್ಕಂಥ ಒಂದು ಲಿಂಕನ್ನು ಓಪನ್ ಮಾಡಿದ ಮೇಲೆ ಈ ರೀತಿ ಏನಂತ ಬಂದರೆ ಒಂದು ಡ್ಯಾಶ್ಬೋರ್ಡನ್ನು ಪ್ಲೇ ಆಗುತ್ತೆ. ಆ ವ್ಯೂ ಆದಮೇಲೆ ಹಿಂದೆ 3 ತಿಂಗಳ ಹಿಂದೆ ಈ ಪೋರ್ಟಲ್ನಲ್ಲಿ ನೀವೇನಾಗಿದ್ರಿ ರಿಜಿಸ್ಟರ್ ಆಗಿರ್ತೀರಿ. ಆ ಒಂದು ಮೇಲ್ ಐ ಡಿಯನ್ನು ನಮೂದಿಸ್ರಿ. ಏನಾದರೂ ಪಾಸ್ವರ್ಡ್ ಗೊತ್ತಿದ್ರೆ ಪಾಸ್ವರ್ಡ್ ಹಾಕಿ ಲಾಗಿನ್ ಹಾಕ್ಬೋದು. ಒಂದು ವೇಳೆ ಮೇಲ್ ಐ ಡಿ ರಿಜಿಸ್ಟರ್ ಮಾಡಿದಂತಹ ಮೇಲ್ ಐ ಡಿಯನ್ನು ಗೊತ್ತಿದೆ ಬಟ್ ಪಾಸ್ವರ್ಡ್ ಮರೆತು ಹೋಗಿದೆ ಅಂತ ಬಂದರೆ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಟ ಮೇಲೆ ಆಪ್ಷನ್ ಕೊಟ್ಟ ಮೇಲೆ ಮುಂದೇನಾಗುತ್ತೆ ಅಂತ ಬಂದರೆ ಅದೇ ಒಂದು ಮೇಲ್ ಐ ಡಿಯನ್ನು ಬರುತ್ತೆ. ಇಲ್ಲಿ ನಮೂದಿಸಿರುವಂಥ ರಿಜಿಸ್ಟರ್ ಆದಂಥ ಮೇಲ್ ಐ ಡಿಯನ್ನು ನಮೂದಿಸ್ರಿ. ನಮೂದಿಸಿದ ಮೇಲೆ ಮೇಲ್ ಐ ಡಿಗೆ ಲಿಂಕ್ ಇರುವಂತಹ ಮೊಬೈಲ್ ಫೋನಿಗೆ ಏನು ಮಾಡ್ತಾರೆ, ಅಲ್ಲೊಂದು ಮೆಸೇಜ್ ಕೊಡ್ತಾರೆ, 1 ಟೈಮ್ ಪಾಸ್ವರ್ಡ್ ಅಂತ. ಆ ಪಾಸ್ವರ್ಡ್ ತಂದೇನಂತ ಬಂದರೆ ಇಲ್ಲಿ ನಮೂದಿಸಿದ ಮೇಲೆ ಲಾಗಿನ್ ಅಂತ ಆಪ್ಷನ್ ಕೊಡ್ರಿ. ಲಾಗಿನ್ ಅಂತ ಆಪ್ಷನ್ ಕೊಟ್ಟ ಮೇಲೆ ಈ ರೀತಿಯಾದಂತಹ ಒಂದು ಡ್ಯಾಶ್ ಬೋರ್ಡನ್ನು ವ್ಯೂ ಆಗುತ್ತೆ. ಇಲ್ಲಿ ನಿಮ್ಮ DDO ಕೋಡನ್ನು, DDO ಹೆಸರನ್ನು ಏನಂತ ಬಂದರೆ ನಮೂದಿಸಿರ್ತಾರೆ, ಮತ್ತು ಯಾಡ್ ಅಂತ ಇರುತ್ತೆ. ಯಾರಾದರೂ ಹೆಸರು ಏನಾದರೂ ಬಿಟ್ಟು ಹೋಗಿದ್ರೆ ಅಂದರೆ ಇಲ್ಲಿ ಏನು ಮಾಡಿದಿರಿ ಅಂತ ಬಂದರೆ ಹಿಂದೆ 3 ತಿಂಗಳ ಹಿಂದೆ ನೀವು ಪರ್ಮನೆಂಟು, ಇನ್ಸೋರ್ಸು, ಔಟ್ಸೋರ್ಸು ಎಲ್ಲ ಸಿಬ್ಬಂದಿಗಳ ಹೆಸರನ್ನು ಏನಪ್ಪ ಅಂದರೆ ಮಾಹಿತಿಯನ್ನು ಭರ್ತಿ ಮಾಡಿದ್ರಿ. ಈಗ ಖಾಯಂ ಸಿಬ್ಬಂದಿಗಳ ಒಂದು ಮಾಹಿತಿಯನ್ನು ಮತ್ತೆ ಕೇಳಿದ್ದಾರೆ. ಇಲ್ಲಿ ಎಂಪ್ಲಾಯ್ ಡೀಟೇಲ್ಸ್ ಅಂತಕ್ಕಂಥ ಇರುತ್ತೆ. ಇಲ್ಲಿ ನೀವೇನು ಮಾಡಿದಿರಿ ಅಂತ ಬಂದರೆ ಹಿಂದೆ ಏನು ಮಾಡಿದಿರಿ, ಇಲ್ಲಿ ಈ ರೀತಿ ಏನಪ್ಪ ಅಂತ ಬಂದರೆ ಹೆಸರನ್ನು ನಮೂದಿಸಿದ ಮೇಲೆ 3 ಆಯ್ಕೆಯನ್ನು ಕೊಟ್ಟಿದ್ದಾನೆ. ಒಂದು ವ್ಯೂ, ಒಂದು ಎಡಿಟ್, ಒಂದು ಡಿಲೀಟ್ ಆಪ್ಷನ್ ಕೊಟ್ಟಿದ್ದಾರೆ. ಏನಾದರೂ ನಮ್ಮ ಮಾಹಿತಿ ಸರಿಯಾಗಿದೆ ಅಂತ ಏನಾದರೂ ವೀಕ್ಷಣೆ ಮಾಡೋಕ್ಕೆ ವ್ಯೂ ಮೇಲೆ ಏನಪ್ಪ ಕ್ಲಿಕ್ ಮಾಡಿ ಮಾಹಿತಿಯನ್ನು ಓಪನ್ ಆಗುತ್ತೆ. ಎಡಿಟ್ ಇತ್ತಂತ ಬಂದರೆ ಏನಾದ್ರು ತಪ್ಪಾಗಿದ್ದರೆ ಅದನ್ನು ಕರೆಕ್ಷನ್ ಮಾಡೋಕ್ಕೆ ಏನಂತ ಬಂದರೆ ಎಡಿಟ್ ಆಪ್ಷನ್ ಇದ್ದರೆ, ಮತ್ತೇನಂತ ಬಂದರೆ ಒಬ್ಬರ ಹೆಸರನ್ನು 2 ಸಲ ಅಥವಾ 3 ಸಲ ಏನಪ್ಪ ಮಾಹಿತಿಯನ್ನು ಭರ್ತಿ ಆಗಿದ್ರೆ ಅದನ್ನು ಡಿಲೀಟ್ ಆಪ್ಷನ್ ಕೊಟ್ಟಿದ್ದಾನೆ. ಅಲ್ಲೇನು ಮಾಡ್ತೀರಿ ಅಂತ ಬಂದರೆ ಇಲ್ಲಿ ಏನು ಮಾಡಬೇಕಂತ ಬಂದರೆ ಎಡಿಟ್ ಆಪ್ಷನ್ ಮೇಲೆ ಏನಪ್ಪ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಏನಪ್ಪ ಅಂದರೆ ಈ ರೀತಿಯಾದಂತಹ ಒಂದು ಫೈಲನ್ನು ಓಪನ್ ಆಗುತ್ತೆ. KGID ನಂಬರ್ ಇದೆ. ನೀವು ನೇಮಕಾತಿ ಆದೇಶ ಪತ್ರವನ್ನು ಕೇಳಿದಾರೆ ನೋಡ್ರಿ. ಇಲ್ಲೇನು ಮಾಡ್ತೀರಿ ಅಂತ ಬಂದರೆ ಒಂದು ರೀತಿ ಏನಪ್ಪ ಅಂತ ಬಂದರೆ ಆ ಒಂದು PDF ಅಥವಾ GPFನಲ್ಲಿ ಏನಪ್ಪ ಅಂತ ಬಂದರೆ ತಗೊಳ್ತೀರಿ. ಆ ಒಂದು ಫೈಲಿನ ಗಾತ್ರ 4 MB ಕೂಡ ಅಧಿಕ ಇರಬಾರ್ದು, 4 MBಯಲ್ಲಿ ಕಡಿಮೆ ಇರಬೇಕಾಗುತ್ತೆ. ಏನಾದರೂ ಟೈಮ್ ಬಾಂಡ್ಸ್ಗಳಿದ್ರೆ ಅಥವಾ 10 ವರ್ಷ ಟೈಮ್ ಬಾಂಡು, 13, 15, 20 ವರ್ಷ ಟೈಮ್ ಬಾಂಡ್ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಏನಂತ ಬಂದರೆ ಈ 10 ವರ್ಷ 15 ವರ್ಷ DHO ಅವರು ಏನಪ್ಪ ಅಂತ ಬಂದರೆ ಆದೇಶ ಪ್ರತಿಯನ್ನು ಅದನ್ನು ಏನು ಮಾಡಿರಿ PDF ಮಾಡಿಕೊಂಡು 4 MBಗಿಂತಲೂ ಕಡಿಮೆ ಮಾಡ್ಕೊಂಡು ಏನು ಮಾಡಿರಿ ಅದನ್ನು ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇದೆ ನೋಡ್ರಿ. 10 ವರ್ಷ 15 ವರ್ಷ 20, 25, 30 ವರ್ಷ ತನಕನೂ ಇದೆ. ಮುಂದೇನಂತ ಬಂದರೆ ಇಲ್ಲಿ ವರ್ಕಿಂಗ್ ಆನ್ ಡೆಪ್ಯುಟೇಷನ್, ಈ ಸಿಬ್ಬಂದಿ ನೀವೇನಾದರೂ ಕಾರ್ಯ ಹೊಂದಾಣಿಕೆ ಮೇಲೆ ಅಥವಾ ನಿಯೋಜನೆ ಮೇಲೆ ಇದ್ದರೆ ಅವರನ್ನೇನಪ್ಪ ಅಂದರೆ ಎಸ್ ಅಂತ ಕೊಟ್ಟ ಮೇಲೆ ಯಾರು ನೇಮಕ ಮಾಡಿರ್ತಾರೆ, ಕೆಲವೊಂದು ಕಡೆ THOಗಳು ನೇಮಕ ಮಾಡಿರ್ತಾರೆ, ಕೆಲವೊಂದು ಏನಂತ ಬಂದರೆ ಸಿಬ್ಬಂದಿಗಳನ್ನು ಮೆಡಿಕಲ್ ಆಫೀಸರೇ ಸಬ್ ಸೆಂಟರ್ನ ನೇಮಕ ಮಾಡಿರ್ತಾರೆ, ಅಥವಾ ಡಿವಿಷನ್ ಆಫೀಸರ್ಸ್ ಇರ್ತಾರೆ. ನಮ್ಗೆ ಆಯ್ಕೆ ಮಾಡಿದ್ದಾರಂತ ಬಂದರೆ DHO ಆಫೀಸ್ದವರು. ಏನಾದರೂ ಈ ಸಿಬ್ಬಂದಿಗಳ ಮೇಲೆ ಏನಾದರೂ ಇಲಾಖೆ ವಿಚಾರಣೆಗಳಿದ್ರೆ ನೋ ಅಂತ ಕೊಡಿ. ಏನಾದರೂ ಎಸ್ ಅಂತ ಕೊಟ್ಟರೆ ಯಾವ ಹಂತದಲ್ಲಿದೆ ಅಂತಕ್ಕಂಥ ನಮೂದಿಸಬೇಕಾಗುತ್ತೆ. ಎಂಟೈರ್ ಇವರ ಆಧಾರ್ ನಂಬರ್ ಇರುತ್ತೆ. ಈ ಸಿಬ್ಬಂದಿಯವರ ಆಧಾರ್ ನಂಬರನ್ನು ನಮೂದಿಸ್ರಿ. ಮುಂದೆ ಏನು ಮಾಡ್ತೀರಿ ಅಂತ ಬಂದರೆ ಈ ಮೊಬೈಲ್ ನಂಬರ್ ಇದೆ, ಡೇಟ್ ಆಫ್ ಬರ್ತು, ಇದೇನಪ್ಪ ಅಂದರೆ ಆಲ್ರೆಡಿ ಹಿಂದೇನಪ್ಪ ಅಂದರೆ ತುಂಬಿರ್ತೀರಿ. ತುಂಬಿದ ಮೇಲೆ ಏನಪ್ಪ ಅಂತ ಬಂದರೆ ನೀವೇನು ಮಾಡ್ತೀರಿ ಸೇವ್ ಆ್ಯಂಡ್ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡ್ತೀರಿ. ಸೇವ್ ಆ್ಯಂಡ್ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಲೋಡ್ ಆಗ್ತಾ ಇದೆ. ಮುಂದೆ ಸೇವ್ ಆಯಿತು. ಇಲ್ಲಿ ಒಂದು ಫೆಸಿಲಿಟೀಸ್ ಅಂತ ಇದೆ, ನಿಮ್ಮ ಒಂದು DDO ಅವ್ರದ್ದು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನೋಡ್ರಿ ಡಿಸ್ಟಿಕ್ಕು, ತಾಲೂಕು, ಪ್ರೈಮರಿ ಹೆಲ್ತ್ ಸೆಂಟರ್ ಕೋಣನಕೆರೆ ಇದೆ, DDO ಕೋಡ್ ಇದೆ. ಏನಾದರೂ ಹೆಲ್ತ್ ಫೆಸಿಲಿಟಿ ID ನಂಬರ್ ಇದ್ದರೆ ಅದನ್ನು ಕೂಡ ನಮೂದಿಸ್ಬೋದು. ಮುಂದೇನಂತ ಬಂದರೆ 3ನೇ ಆಪ್ಷನ್ ಇದೆ ನೋಡಿ, ಶಂಕ್ಷನ್ ದಿ ಪೋಸ್ಟ್ ಡೀಟೇಲ್ಸ್ ಅಂತ ಇದೆ. ಹೌದಾ, ಏನಾದರೂ ಏನಂತ ಬಂದರೆ ನಂಬಲ್ಲಿ ಏನಿದಾವೆ ಅಂತ ಬಂದರೆ ಈ ರೀತಿ ಎಷ್ಟು ಪೋಸ್ಟ್ಗಳು ಇದ್ದಾವೆ. ಇದು ಮಾಹಿತಿಯನ್ನು ಗುಪ್ತವಾಗಿರಬೇಕಾಗುತ್ತೆ, ಎಲ್ಲಿ ಕೂಡ ಶೇರ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲೇನು ಮಾಡ್ತೀರಿ, ಇಲ್ಲಿ ಒಂದು ಯಾಡ್ ಆಪ್ಷನ್ ಬರುತ್ತೆ.
ಎರಡು ಆಪ್ಷನ್ ಬಂದಮೇಲೆ ಇಲ್ಲೇನಂತ ಬಂದರೆ ಡೆಸಿಗ್ನೇಷನ್ ಬರುತ್ತೆ. ಆ ಡೆಸಿಗ್ನೇಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೇನಂತ ಬಂದರೆ ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ ಇರ್ತಾರೆ, ಎಷ್ಟು ಪೋಸ್ಟ್ ಸೆಂಕ್ಷನ್ ಇದಾವೆ, ವರ್ಕಿಂಗ್ ಎಷ್ಟು, ವೇಕೆಂಟ್ ಎಷ್ಟು ಅಂತ ಬರುತ್ತೆ. ಎರಡನೇದ್ರಲ್ಲಿ ಏನಪ್ಪ ಅಂದ್ರೆ ಆರ್ಡರ್ ವೈಸ್ FDA ಪೋಸ್ಟು, ಆಮೇಲೆ LHV, ಫಾರ್ಮಸಿಸ್ಟು, ಲ್ಯಾಬ್ ಟೆಕ್ನಿಷಿಯನು, HIOs, PSCO, ಗ್ರೂಪ್ ಡಿ ಅಂತಕ್ಕಂಥ ಇಲ್ಲಿ ಆಪ್ಷನ್ ಇರುತ್ತೆ. ಅದೇನೋ ತಪ್ಪಾಗಿ ನಮೂದಿಸಿದ್ರೆ ಡಿಲೀಟ್ ಲಾಸ್ಟ್ ರೋ ಅಂತ ಬರುತ್ತೆ, ಸಬ್ಮಿಟ್ ಅಂತ ಕೊಡಿ. ಇಷ್ಟು ಮಾಹಿತಿಯನ್ನು ಬೇಗ ಅತಿ ಬೇಗವಾಗಿ ಏನಂತ ಬಂದರೆ ನೀವು ಮುಗಿಸ್ರಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.